ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವ್ರಿಗೆ ಇರ್ಬೋದು ದೃಷ್ಟಿ ಆಗುತ್ತಲ್ಲ, ಆ ದೃಷ್ಟಿ ಆಗಿರೋದನ್ನು ಅಂದರೆ ಆ ಹಳ್ಳಿ ಭಾಷೆಯಲ್ಲಿ ಆಸರ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ದೃಷ್ಟಿನ ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಈಗ ನೋಡಿ, ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಬರ್ತಾರೆ. ಅದು ಮನೆಗೆ ಮಗು ಬಂದಮೇಲೆ ತುಂಬ ಅಳ್ತಾ ಇರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ, ಮನೇಲಿ ಎಲ್ಲರ ಮನೇಲೂ ಉಪ್ಪಿದ್ದೇ ಇರುತ್ತೆ, ಹರಳುಪ್ಪು. ಆ ಹರಳುಪ್ಪು ತೊಗೊಂಡು ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ತೊಗೊಂಡು ಸ್ವಲ್ಪ ಮನೇಲಿ ಕೆಂಡ ಮಾಡ್ಕೋಬೇಕು. ಹೆಂಗಪ್ಪ ಕೆಂಡ ಮಾಡ್ಕೊಳ್ಳೋದು, ಸಿಟಿಗಳಲ್ಲಿ ಆಗಲ್ಲ ಅನ್ನೋರು ತೆಂಗಿನ ಚಿಪ್ಪನ್ನ ಸುಟ್ಟುಬಿಟ್ಟು ಅದರಲ್ಲಿ ಕೆಂಡ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕೆಂಡ ಆದಮೇಲೆ ಅದಕ್ಕೆ ಹರಳುಪ್ಪು ಮತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಆ ಮಗುವಿಗೆ 3 ಸಾರಿ ಇಳೆದೆಗೆದುಬಿಟ್ಟು, ಅಂದರೆ ಮೇಲಿಂದ ಕೆಳಗೆ ತೂತು ಅಂತೇಳಿ ಆ ಥರ ಮಾಡಿ ಆ ಕೆಂಡಕ್ಕೆ ಹಾಕಿದರೆ ಆಯಿತು, ಅರ್ಧ ದೃಷ್ಟಿ ಹೋದಾಗೆ. ಅದೇ ರೀತಿಯಾಗಿ ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ನಿವಾಳಿಸಿ ಎಷ್ಟು ಬಂದ್ರೂ ಆಗುತ್ತೆ, ದೃಷ್ಟಿ ಏನೇ ಆಗಿದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಇರಬೇಕು ಅನ್ನೋರು ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು. ನಿಂಬೆಹಣ್ಣಿನಿಂದ ಏನೆಲ್ಲ ಮಾಡ್ಬೋದಪ್ಪ ಅಂತ ಅಂದರೆ, ಈಗ ಮನೆಯಲ್ಲಿ ಸದಾಕಾಲ ಧನಾತ್ಮಕ ಮನೋಭಾವನೆ ಇರಬೇಕು, ಧನಾತ್ಮಕವಾದಂಥ ವಾತಾವರಣ ಇರಬೇಕು ಅನ್ನೋರು 1 ಗ್ಲಾಸಿನ ಲೋಟ ತೊಗೊಂಡು ಅದರಲ್ಲಿ ಅರ್ಧ ಅಥವಾ ಮುಕ್ಕಾಲು ಭಾಗ ನೀರನ್ನು ತುಂಬಬೇಕು. ಅದಕ್ಕೆ 1 ನಿಂಬೆಹಣ್ಣನ್ನು ಹಾಕಿ ಇಟ್ಟು 1 ವಾರದ ನಂತರ 2 ಹೊರಗಡೆ ಚೆಲ್ಲಿ ಬಂದರೆ ಧನಾತ್ಮಕವಾದಂತಹ ಸಕಾರಾತ್ಮಕವಾದಂತಹ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಅಲ್ಲಿರ್ತಕ್ಕಂಥ ಜನರ ಮನೋಭಾವನೆ ಕೂಡ ಒಳ್ಳೆಯ ರೀತಿಯಲ್ಲಿರುತ್ತೆ ಅನ್ನೋದು ಒಂದು ಹಿರಿಯರ ವಾಡಿಕೆ. ನಮ್ಮ ಮನೇಲಿ ಸದಾಕಾಲ ಕೆಲವರು ಹಿರಿಯರು ಹೇಳ್ತಾ ಇದ್ದರು. ನೋಡಿ, ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ, ಏನು ಮಾಡೋದಕ್ಕೂ ಮನಸ್ಸು ಬರಲ್ಲಪ್ಪ, ಏನೋ ಒಂಥರ ಆಯಾಸ, ಸುಸ್ತು, ಈ ಥರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜನ ಹೇಳ್ತಾನೆ ಇರ್ತಾರೆ. ಅಂಥವ್ರು ಈ ನಿಂಬೆಹಣ್ಣು ಮತ್ತು ನೀರಿನ ರೆಮಿಡಿನ ಮನೇಲಿ ಯೂಸ್ ಮಾಡಿ ನೋಡಿ. ನಿಜವಾಗ್ಲೂ ಒಂದು ಸಂಪೂರ್ಣ ಅಲ್ಲದೆ ಇದ್ರೂ ಕ್ರಮೇಣವಾಗಿ ಧನಾತ್ಮಕ ಒಂದು ಮನೋಭಾವನೆ ಇರ್ಬೋದು, ಮನೆಯಲ್ಲಿ ಸಕಾರಾತ್ಮಕ ಚಿಂತನೆಗಳಿರ್ಬೋದು ರೂಢಿಗೊಳ್ತವೆ ಅನ್ನೋದು ತುಂಬ ಹಿರಿಯರು ತಮ್ಮ ಜೀವನದ ರೂಢಿಗಳಿಂದ ಹೇಳಿರ್ತಕ್ಕಂಥದ್ದಿದು. ಆಮೇಲೆ ನೋಡಿ, ದೃಷ್ಟಿಯಾದಾಗ ಈ ಹರಳುಪ್ಪು ಇರ್ಬೋದು ಅಥವಾ ಒಣಮೆಣ್ಸಿಕಾಯಿ ಇರ್ಬೋದು, ಇವೆಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗೋಂಥ ವಸ್ತುಗಳನ್ನೇ. ಇವುಗಳನ್ನು ಕೂಡ ಉಪಯೋಗಿಸ್ಕೊಂಡು ನೀವು ದೃಷ್ಟಿ ತೆಗಿಬೋದು. ನಿಂಬೆಹಣ್ಣು ಕೂಡ ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ಬಳಸ್ತಿರ್ತೀವಿ. ಇದು ಕೂಡ ಕೈಗೆಟಕುವಂಥ ವಸ್ತು. ಇದನ್ನು ಕೂಡ ಬಳಸ್ಕೊಂಡು ನಾವು ಕೆಲವು ದೃಷ್ಟಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ಬೋದು. ಯಾರಿಗೆಲ್ಲ ದೃಷ್ಟಿ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಇದನ್ನು. 100ಕ್ಕೆ ಒಂದು 75% ಜನಗಳಿಗೆ ಗೊತ್ತಿರುತ್ತೆ ದೃಷ್ಟಿ ತೆಗೆದು ಹೇಗೆ ಅಂತಂದು ಹೇಳಿ. ಆದರೆ ತುಂಬ ಜನಕ್ಕೆ ಕೆಲವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಮಾತ್ರ ನಾನು ಈ ರೆಮಿಡಿನ, ಈ ಒಂದು ಟಿಪ್ಸ್ನ ಹೇಳಿದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ವೋ ಇದನ್ನು ಯೂಸ್ ಮಾಡ್ಕೊಳ್ಳಿ, ಅದರದ್ದು ಬೆನಿಫಿಟ್ಸ್ ತುಂಬ ಇದೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಂತೂ ತುಂಬ ಅನುಕೂಲ ಆಗುತ್ತೆ ಈ ಟಿಪ್ಸು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.